ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಒಂದು ಸ್ಯಾರಿ ಯೂಸ್ ಮಾಡಿ ಇದರಲ್ಲಿ ಕುರ್ತಿ ಪ್ಯಾಂಟ್ ವಿತ್ ದುಪ್ಪಟ್ಟ ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಸ್ಯಾರಿನ ಓಪನ್ ಮಾಡಿಕೊಂಡು ಒಂದು ಸೈಡ್ ಬಾರ್ಡರ್ನ ಫುಲ್ಲಾಗಿ ಕಟ್ ಮಾಡ್ಕೊಂಬಿಡಿ. ನಾನೀಗ ಸ್ಯಾರಿನ 4 ಪಾರ್ಟ್ಸಾಗಿ ಡಿವೈಡ್ ಮಾಡಿದ್ದೀನಿ. ಫಸ್ಟ್ ಪಾರ್ಟ್ ಬಂದು 45 ಇಂಚ್ ಇರುತ್ತೆ, ಅದು ಕುರ್ತಿಗೆ ಸಾಕಾಗುತ್ತೆ. ಪ್ಯಾಂಟಿಗೆ 1.5 ಮೀಟರ್ ತೊಗೊಂಡಿದ್ದೀನಿ. ದುಪ್ಪಟ್ಟಾಗಿ ಮತ್ತು ಸ್ಲೀವ್ಸಿಗೆ ರಿಮೈನಿಂಗ್ ಫ್ಯಾಬ್ರಿಕ್ನ ಯೂಸ್ ಮಾಡ್ಕೊಳ್ಳೋಣ. ಈಗ ಫಸ್ಟ್ ನಾವು ಕುರ್ತಿನ ಹೆಂಗೆ ಸ್ಟಿಚ್ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೆ ಫಸ್ಟ್ ಬಾಡಿ ಪಾರ್ಟ್ ಫ್ಯಾಬ್ರಿಕ್ನ ನಾವು ಕಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ತೊಗೊಂಡು ಈ ಥರ 4 ಪಾರ್ಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. 4 ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡ್ಮೇಲೆ ನಿಮಗೆ ಕುರ್ತಿ ಲೆಂತ್ 42 ಇಂಚ್ ಬೇಕಾಗುತ್ತೆ. ಇಲ್ಲ ನಿಮಗೆ ಜಾಸ್ತಿ ಬೇಕಂದರೆ ಲಾಂಗ್ ಕೂಡ ಇಟ್ಕೋಬೋದು. ವಿಡ್ತ್ 12 ಇಂಚ್ ಇದ್ದರೆ ಸಾಕಾಗುತ್ತೆ. ಈಗ ನಾನು ಎಮ್ ಸೈಜ್ ಮೆಷರ್ಮೆಂಟ್ ತೋರಿಸ್ಕೊಟ್ಟಿದ್ದೀನಿ. ನೀವು ಬೇಕಂದರೆ ನಿಮ್ಮದು ಓಲ್ಡ್ ಕುರ್ತಿಸ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ಫಸ್ಟು ಶೋಲ್ಡರ್ನ 6 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ, ಮತ್ತು ಆರ್ಮೋಲ್ 6 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಆರ್ಮೋಲ್ ಶೇಪ್ನ ಕ್ಲೀನಾಗಿ ಮಾರ್ಕ್ ಮಾಡ್ಕೊಂಬಿಡಿ. ನೆಕ್ ವಿಡ್ತ್ ಬಂದು ನಾನು 3 ತೊಗೊಂಡಿದ್ದೀನಿ. ಫ್ರಂಟ್ ನೆಕ್ ಡೀಪ್ ಬಂದು 5.5 ಇಂಚ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಕಮ್ಮಿನೂ ತೊಗೋಬೋದು, ಇಲ್ಲ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿನೂ ತೊಗೋಬೋದು. ನಾನಿಲ್ಲಿ ರೌಂಡ್ ನೆಕ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಡಿಸೈನ್ ಬೇಕೋ ಅದನ್ನು ನೀವು ಮಾಡ್ಕೋಬೋದು. ಇಲ್ಲಿ 11 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. 11 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಕಡೆ ಸೈಡಿಂದ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈಗ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ನನ್ನ ಹತ್ರ ಕುರ್ತಿ ಕಟ್ಟಿಂಗ್ ಸ್ಕೇಲ್ ಇತ್ತು, ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಸ್ಟ್ರೈಟ್ ಲೈನ್ ಈ ಥರ ಮೇಲೊಂದು ಮತ್ತು ಕೆಳಗಡೆ ಒಂದು ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ಳೋಕ್ಕೆ ಈ ಥರ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಕುರ್ತಿ ಕಟ್ಟಿಂಗ್ ಬಂದು ತುಂಬ ಈಸಿ ಇರುತ್ತೆ, ಬಿಗಿನರ್ಸ್ ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು. ಮಾರ್ಕ್ ಮಾಡ್ಕೊಂಡ್ಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ಸ್ನೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಬನ್ನಿ. ಈಗ ಬ್ಯಾಕ್ ಪಾರ್ಟ್ ನೆಕ್ ವಿಡ್ತ್ 3 ಮಾರ್ಕ್ ಮಾಡ್ಕೊಳ್ಳಿ. 3 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಡೀಪ್ ಬಂದು ನಾನು 7 ತೊಗೊಂಡಿದ್ದೀನಿ. ನಿಮಗೆ ಕಮ್ಮಿ ಬೇಕಂದ್ರೆ ನಿಮ್ಮ ಇಷ್ಟ, ನೀವು ತೊಗೋಬೋದು. ನಾನು ಸ್ಕ್ವೇರ್ ನೆಕ್ ಮಾಡ್ಕೊಂಡಿದ್ದೀನಿ, ನೀವು ಯಾವ ಥರ ನೆಕ್ ಬೇಕಾದರೂ ಮಾಡ್ಕೋಬೋದು. ಈಗ ಲೈನಿಂಗ್ ಕ್ಲಾತ್ ತೊಗೊಂಡು ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ನ ಈ ಥರ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಲೈನಿಂಗ್ ಬೇಕಂದರೆ ಯೂಸ್ ಮಾಡಿ. ನನ್ನ ಫ್ಯಾಬ್ರಿಕ್ ತುಂಬ ತೆಳ್ಳಗಿತ್ತು ಅಂತೇಳಿ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಲೈನಿಂಗ್ ಕುರ್ತಿಗೆ ಅವಶ್ಯಕತೆ ಇರಲ್ಲ, ತುಂಬ ತೆಳ್ಳ ಇದ್ದರೆ ಮಾತ್ರ ಯೂಸ್ ಮಾಡ್ಕೊಳ್ಳಿ. ಈಗ ಲೈನಿಂಗ್ ಮೇಲೆ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೆಕ್ ಹತ್ರ ಮಾತ್ರ ಸ್ಟಿಚ್ ಮಾಡಿಕೊಂಡ್ರೆ ಸಾಕು. ಇನ್ನೊಂದು ಪಾರ್ಟ್ ಕೂಡ ಹಂಗೆ ಮಾಡ್ಕೊಳ್ಳಿ. ಈಗ ನಾವು ಸ್ಲೀವ್ಸ್ ಕಟ್ಟಿಂಗ್ ನೋಡ್ಕೊಳ್ಳೋಣ. ಸ್ಲೀವ್ಸ್ ಕಟ್ಟಿಂಗಿಗೆ ಈ ಥರ ಸ್ಕ್ವೇರ್ ಶೇಪ್ ಫ್ಯಾಬ್ರಿಕ್ ತೊಗೊಂಡು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಇದರ ಲೆಂತ್ ವಿಡ್ತ್ ಬಂದು 10 ಇಂಚ್ ಬೇಕಾಗತ್ತೆ.
ಲೆಂತ್ ಬಂದು 15 ಇಂಚ್ ತೊಗೊಂಡಿದ್ದೀನಿ. ನಿಮಗೆ ಯಾವ ಥರ ಬೇಕೋ, ನಿಮಗೆ ಕಮ್ಮಿ ಬೇಕಂದರೆ ನೀವು ಕಮ್ಮಿನೂ ಯೂಸ್ ಮಾಡ್ಕೋಬೋದು. ಈಗ ಓಪನ್ ಸೈಡ್ ಫ್ಯಾಬ್ರಿಕ್ ಈ ಕಡೆ ಓಪನ್ ಸೈಡ್ ಇರುತ್ತಲ್ಲ, ಅಲ್ಲಿಂದ ಮಾರ್ಕ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿ. ಓಪನ್ ಸೈಡಿಂದ ನಾನೀಗ 2.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. 2.5 ಮಾರ್ಕ್ ಮಾಡಿಕೊಂಡು ಈ ಥರ ಕ್ಲೀನಾಗಿ ಸ್ಲೀವ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಳಿ. ನೀವು ಬಿಗಿನರ್ಸ್ ಆಗಿದ್ದರೆ ಸ್ವಲ್ಪ ಕಷ್ಟ ಆಗ್ಬೋದು, ಆಮೇಲೆ ಅಭ್ಯಾಸ ಆಗೋಗುತ್ತೆ. ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಈಗ ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ಳೋಕ್ಕೆ ಈ ಕಡೆ 7 ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಥರ ಕ್ಲೀನಾಗಿ ಸ್ಲೀವ್ ಶೇಪ್ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಸ್ಲೀವ್ಸ್ ಪಾರ್ಟ್ ರೆಡಿ ಆಗುತ್ತೆ. ಈಗ ಪ್ಯಾಂಟ್ ಕಟ್ಟಿಂಗ್ ನೋಡೋಣ. ಪ್ಯಾಂಟ್ ಕಟ್ಟಿಂಗ್ ಮಾಡ್ಕೊಳ್ಳೋಕ್ಕೆ ಈ ಥರ ಫ್ಯಾಬ್ರಿಕ್ ತೊಗೊಂಡು ನಾವು ಕಟ್ ಮಾಡ್ಕೊಂಡಿದ್ದೀನಿ 1.5 ಮೀಟರ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ನೀವು ಬೇಕಂದರೆ ನಿಮಗೆ ಜಾಸ್ತಿನೂ ತೊಗೋಬೋದು. ಈ ಥರ ಫೋಲ್ಡ್ ಮಾಡ್ಕೊಳ್ಳಿ, 4 ಫೋಲ್ಡ್ ಮಾಡ್ಕೊಳ್ಳಿ. ಮೆಷರ್ಮೆಂಟಿಗೆ ನಾನಿಲ್ಲಿ ನಂದು ಓಲ್ಡ್ ಪ್ಯಾಂಟ್ ಯೂಸ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಪ್ಯಾಂಟ್ ಯಾವುದಿದೆಯೋ ಓಲ್ಡ್ ಪ್ಯಾಂಟ್ ಇರುತ್ತಲ್ಲ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಈ ಥರ ಇಟ್ಕೊಂಡು 1 ಇಂಚ್ ಇಲ್ಲ 2 ಇಂಚ್ ಮಾರ್ಜಿನ್ ಇಟ್ಕೊಂಡು ಕ್ಲೀನಾಗಿ ಆ ಪ್ಯಾಂಟ್ ಶೇಪಲ್ಲಿ ನೀವು ಮಾರ್ಕ್ ಮಾಡಿಕೊಂಡ್ರೆ ಆಯಿತು. ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ, ಅದೇ ಥರ ಮಾರ್ಕ್ ಮಾಡ್ಕೊಳ್ಳಿ. ಏನು ಕಷ್ಟ ಅನಿಸೋದಿಲ್ಲ, ತುಂಬ ಈಸಿಯಾಗಿರುತ್ತೆ. ನೀವು ಪ್ಯಾಂಟ್ ಶೇಪ್ ಇರುತ್ತಲ್ಲ ಅದನ್ನು ಕ್ಲೀನಾಗಿ ಒಂದು ಸಲ ಇಟ್ಕೊಂಡು ಅಲ್ಲೇ ಮಾರ್ಕ್ ಮಾಡ್ಕೊಂಡು ಹೋದರೆ ಆಯಿತು. ಎಕ್ಸ್ಟ್ರಾ ಮಾತ್ರ ಮಾರ್ಜಿನ್ ಇಟ್ಕೋಬೇಕಾಗತ್ತೆ. ಕಟ್ಟಿಂಗ್ ಆದಮೇಲೆ ಈ ಥರ ಓಪನ್ ಮಾಡಿಕೊಂಡು ಆ ಕಡೆ ಈ ಕಡೆ 2 ಸೈಡು ಒಂದೊಂದು ಸ್ಟಿಚ್ ಹಾಕ್ಕೊಳ್ಳಿ. ನಾನಿಲ್ಲಿ ಪ್ಯಾಂಟಿಗೆ ಲೈನಿಂಗ್ ಯೂಸ್ ಮಾಡಿದ್ದೀನಿ. ನಿಮಗೆ ಬೇಕಂದರೆ ನೀವು ಯೂಸ್ ಮಾಡ್ಕೋಬೋದು. ಈ ಥರ ಸ್ಟಿಚ್ ಮಾಡಿದ್ಮೇಲೆ ಈ ಥರ ಓಪನ್ ಮಾಡಿಕೊಂಡ್ರೆ ಪ್ಯಾಂಟ್ ಶೇಪ್ ನಿಮಗೆ ಕ್ಲೀನಾಗಿ ರೆಡಿಯಾಗಿರುತ್ತೆ. ಈಗ ಸೈಡಲ್ಲಿ ಓಪನ್ ಇರುತ್ತಲ್ಲ ಅಲ್ಲೆಲ್ಲ ಸ್ಟಿಚ್ ಮಾಡ್ಕೊಬಂದರೆ ಆಯಿತು. ಈಗ ಬೆಲ್ಟ್ ಪಾರ್ಟಿಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಬನ್ನಿ. ಮಧ್ಯದಲ್ಲಿ ಒಂದು 2 ಇಂಚ್ ಗ್ಯಾಪ್ ಬಿಡಿ, ನಿಮಗೆ ಎಲಾಸ್ಟಿಕ್ ಅಥವಾ ಲಾಡಿ ಅಟ್ಯಾಚ್ ಮಾಡೋದಕ್ಕೆ ಬೇಕಾಗುತ್ತೆ. ಈಗ ನಾವು ಕುರ್ತಿ ಸ್ಟಿಚಿಂಗ್ ಮಾಡ್ಕೊಂಡಿದ್ವಲ್ಲ, ಅಲ್ಲಿ ಕ್ರಾಸ್ ಕಟ್ ಈ ಥರ ಕ್ರಾಸ್ ಮಾಡಿಕೊಂಡು ಟರ್ನ್ ಮಾಡೋದ್ರಿಂದ ನಿಮಗೆ ಪರ್ಫೆಕ್ಟ್ ಫಿನಿಶಿಂಗ್ ಸಿಗುತ್ತೆ. ಈ ಥರ ಕ್ರಾಸ್ ಕಟ್ ಮಾಡ್ಕೊಳ್ಳಿ ಕ್ಲೀನಾಗಿ. ಕ್ರಾಸ್ ಕಟ್ ಮಾಡಿಕೊಂಡು ಈ ಥರ ಫ್ಯಾಬ್ರಿಕ್ನ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಅಲ್ಲಿ ನಾವೆಲ್ಲಿ ಸ್ಟಿಚ್ ಮಾಡಿದ್ವೋ ಅಲ್ಲೇ ಇನ್ನೊಂದು ಸ್ಟಿಚ್ ಹಾಕ್ಕೊಂಡ್ರೆ ತುಂಬ ಕರೆಕ್ಟಾಗಿ ಫಿನಿಶಿಂಗ್ ಸಿಗುತ್ತೆ. ನೆಕ್ ಹತ್ರ ಸ್ಟಿಚ್ ಮಾಡಿಕೊಂಡು ಆಮೇಲೆ ಈ ಥರ ಶೋಲ್ಡರ್ಸ್ನ ಅಟ್ಯಾಚ್ ಮಾಡ್ಕೊಂಡಿಡಿ. ಈಗ ಈ ಸ್ಲೀವ್ಸ್ ಪಾರ್ಟ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಈ ಥರ ವೀಡಿಯೋದಲ್ಲಿ ತೋರಿಸಿರೋ ಥರನೇ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸ್ಲೀವ್ಸ್ ಪಾರ್ಟ್ ಅಟ್ಯಾಚ್ ಮಾಡಿದ್ಮೇಲೆ ಫ್ಯಾಬ್ರಿಕ್ನ ಉಲ್ಟಾ ತಿರುಗಿಸ್ಕೊಂಡು ಈ ಥರ ಸೈಡ್ ಸ್ಟಿಚ್ ಮಾಡ್ಕೊಳ್ಳಿ. ಫಿಟ್ಟಿಂಗ್ ಮಾಡಿಕೊಂಡ್ರೆ ನಿಮ್ಮ ಕುರ್ತಿ ಟಾಪ್ ರೆಡಿ ಆಗುತ್ತೆ.
ಸೈಡಲ್ಲಿ ಕೆಳಗಡೆ ಮಾತ್ರ ನೀವು ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ದುಪ್ಪಟ್ಟೆಗೆ ಏನಿಲ್ಲ, ನೀವು ರಿಮೈನಿಂಗ್ ಫ್ಯಾಬ್ರಿಕ್ ನಿಮಗೆ ಮಿಕ್ಕಿರುತ್ತಲ್ಲ ಫ್ಯಾಬ್ರಿಕ್ಕು, ಅದನ್ನು ಆರಾಮಾಗಿ ದುಪ್ಪಟ್ಟೆಗೆ ಯೂಸ್ ಮಾಡ್ಕೋಬೇಕು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.